ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ತನುಜ ಕುಕಿಂಗ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಂದು ದಿವಸ ತಡವಾಗಿ ಹೇಳ್ತಾ ಇದ್ದೀನಿ, ಏನು ಅಂದ್ಕೊಂಬೇಡಿ. ಹಬ್ಬದ ದಿವಸ ನಾನು ಮಾಡ್ಕೊಂಡಿದ್ದು, ಸೊ ಅದರಿಂದ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ನಾನು ಹಬ್ಬದ ದಿವಸ ಮಾಡ್ಕೊಂಡಿರೋ ಅಂಥ ತಂಬಿಟ್ಟನ್ನ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಹಳ್ಳಿ ಸೈಡು ಇದೇ ಥರ ಮಾಡೋದು. ವರ್ಷ ಪೂರ್ತಿ ಇಟ್ಕೊಬೋದು, ಏನಾಗಲ್ಲ, ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಪ್ಲೀಸ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ. ಯಾವ ಅಕ್ಕಿ ಆದರೂ ತೊಗೊಬೋದು, ರೇಷನ್ ಅಕ್ಕಿ ಆದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಬಾಣಲಿ ತಗೊಂಡು ಬಾಣಲಿಲಿ 1 ಕಪ್ಪೆ ಹಾಕ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು. ನೋಡಿ, ಈ ಥರ ಕಲರ್ ಬಂದರೆ ಸಾಕು. ಲೈಟಾಗಿ ಹುರ್ಕೊಬೇಕು, ತುಂಬ ಹುರಿದ್ಬಿಟ್ರೆ ಚೆನ್ನಾಗಿರಲ್ಲ. ಈ ಕಲರ್ ಬಂದರೆ ಸಾಕು. ಇದೇ ಥರ ಎಲ್ಲ ಅಕ್ಕಿನೂ ಹುರಿದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ಸು ನೋಡೋಣ. 3 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದು ಹುರಿದು ಚಿಪ್ಪೆ ತೆಗೆದು ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲ ನಮಗಿನ್ನೂ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ಸೈಡ್ಗೆ ಇಟ್ಕೊಂಡು ಈಗ ಕಡಲೆಪಪ್ಪು ತೊಗೊತಾ ಇದ್ದೀನಿ. ಅದು 1 ಗ್ಲಾಸ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಲೈಟಾಗಿ ಹುರ್ಕೊಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ಪು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದು ಲೈಟಾಗಿ ಹುರ್ಕೊಬೇಕು. ಇದನ್ನೆಲ್ಲ ಸೈಡ್ಗಿಟ್ಟು ತಣ್ಣಗಾಗಿರೋ ಅಕ್ಕಿನ ತಗೊಂಡು 1 ಕಪ್ ಹಾಕ್ಕೊಂಡು ಮಿಕ್ಸಿಲಿ ಥರ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿದ್ದಾದಮೇಲೆ ಮತ್ತು ಸ್ವಲ್ಪ ತರ್ತರಿಯಾಗಿ ಆಗುತ್ತಲ್ಲ, ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಜರಡಿ ಇಟ್ಕೊತಾ ಇದ್ದೀನಿ ಅದನ್ನು. ಆಮೇಲೆ ಜರಡಿ ಮಾಡೋವಾಗ ಕೊನೆಯಲ್ಲಿ ಸ್ವಲ್ಪ ನುಚ್ಚು ಥರ ಸಿಗುತ್ತೆ. ಅದನ್ನು ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊತೀವಲ್ಲ, ಅದ್ರ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮತ್ತು ವೇಸ್ಟ್ ಆಗೋಲ್ಲ. ನಾನು ಇದೇ ಥರ ಎಲ್ಲದನ್ನು ಅಕ್ಕಿನೂ ಗ್ರೈಂಡ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ವೀಡಿಯೋ ಲೆಂತ್ ಆಗುತ್ತೆ ಅಂತ ತೋರಿಸಿಲ್ಲ. ಈಗ ಕಡಲೆಬೀಜ, ಕಡಲೆಪಪ್ಪು ಏನೇನು ನಾವು ಲೈಟಾಗಿ ಹುರ್ಕೊಂಡಿದ್ದೀವಿ ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾಲ್ಕರಿಂದ 5 ಏಲಕ್ಕಿ ತಗೊಂಡು ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸು ಬೆಲ್ಲನ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಬೆಲ್ಲಕ್ಕೆ 1 ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿ ಪಾಕ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋಗಿದೆ. ಒಂದು ಸತಿ ಕುದಿ ಬರಬೇಕು. ಕುದಿ ಬಂದಮೇಲೆ ಪಾಕ ಕರೆಕ್ಟಾಗಿ ಬಂದಿದೆಯೋ ಇಲ್ಲೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕುದಿ ಬರ್ತಾ ಇದೆ. ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲದ ಪಾಕ ಹಾಕಿ ನೋಡಬೇಕು. ಎಲ್ಲ ಈ ಥರ ಒಂದು ಹತ್ರಕ್ಕೆ ಬರಬೇಕು. ಸ್ವಲ್ಪ ಆ ಥರ ಮುದ್ದೆ ಥರ ಆಗಬೇಕು ಅದು ಬೆಲ್ಲದ ಪಾಕ. ಈಗ ಸ್ವಲ್ಪನೇ ಹಾಕ್ಕೊಂಡು ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು, ಕೈಗೆ ಅಂಟ್ಕೊಳ್ಳುತ್ತೆ. ಯಾವುದಾದ್ರೂ ಈ ಥರ ಆಗಿರೋ ಸೌಟ್ ತಗೊಂಡು ಫಸ್ಟು ಅದು ಸ್ವಲ್ಪ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನಾವು ಅದನ್ನು ತಗೊಂಡು ಉಂಡೆನ ಕಟ್ಕೊಬೋದು. 2 ಉಂಡೆಗೆ ಆಗುವಷ್ಟು ಪಾಕ ಹಾಕ್ಕೊಳ್ಳಿ. ಬೇಗ ಅದು ಪಾಕ ಆರೋದ್ರೆ ಮತ್ತೆ ಉಂಡೆಗೆ ಬರಲ್ಲ. ಖಂಡಿತ ಯಾರಾದ್ರನ್ನ ಸಪೋರ್ಟ್ ತಗೊಳ್ಳಿ, ಒಬ್ಬರೇ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾಡ್ಕೊಬೋದು. ಕೈ ಸುಡುತ್ತೆ, ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಬೋದು. ನೋಡಿ, ನಾನೆಲ್ಲ
ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದ.